ಅಶ್ವಿನಿ ಮೇಡಮ್ ಅವರ ಸರಳತೆ ಬಹಳನೇ ಚೆನ್ನಾಗಿರುತ್ತೆ. ಅವ್ರು ನಿಜವಾಗ್ಲೂ ಕೂಡ ಹಲವಾರು ಶಾಲಾ ಬ್ರಾಂಚ್ ಗಳನ್ನ ಏನು ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ. ಹೌದು, ಅದಕ್ಕೂ ಕೂಡ ಅವರು ಕೋ ಫೌಂಡರ್ ಆಗಿದ್ದಾರೆ. ಅಪ್ಪು ಅವರ ಕನಸು ಸಹ ಅದಾಗಿತ್ತು, ಮಕ್ಕಳಿಗೆ ಒಂದೇನಾದ್ರೂ ಮಾಡಬೇಕು ಅಂತ. ಅದೇ ರೀತಿ ಒಂದು ಸಣ್ಣ ಮಕ್ಕಳಿಗೆ ಶಾಲೆ ಪ್ರೀ ಸ್ಕೂಲ್ ಏನಿದೆ ಅಂತಾರೆ, ಕಿಂಡರ್ ಗಾರ್ಡನ್ ಅಂತಾರೆ, ಅಂತ ಒಂದು ಶಾಲೆಗೆ ಇವರು ಶಾಲೆಗಳು ತುಂಬಾನೇ ಇದೆ, ಬ್ರಾಂಚಸ್ಗಳು ಬೆಂಗಳೂರಿನಲ್ಲಿ ಕೋ ಫೌಂಡರ್ ಆಗಿದ್ದಾರೆ. ಒಂದು ಪಾರ್ಟ್ನರ್ಶಿಪ್ ಅನ್ನ ಪಡ್ಕೊಂಡಿರ್ತಾರೆ. ಸಿನಿಮಾ ಕೆಲಸಗಳ ಜೊತೆಗೆ ಈ ಒಂದು ಸ್ಕೂಲ್ ಕೆಲಸಗಳು ಮತ್ತೆ ಅದರಲ್ಲೂ ಬಿಸ್ನೆಸ್ ಏನು ರನ್ ಆಗುತ್ತೆ ಅದನ್ನು ಕೂಡ ಮೇಂಟೈನ್ ಮಾಡ್ತಾರೆ, ನೋಡ್ಕೋತಾರೆ. ಜೊತೆಗೆ ಹೊಸಬರಿಗೆ ಸಪೋರ್ಟ್ ಮಾಡೋದು, ಗ್ರ್ಯಾಂಡ್ ಓಪನಿಂಗ್ ಕಾರ್ಯಕ್ರಮ ಮತ್ತೆ ಏನಾದ್ರು ಗೆಸ್ಟ್ ಆಗಿ ಕರೆದಿರ್ತಾರೆ, ಸೊ ಆ ಒಂದು ಈವೆಂಟ್ ಗಳಿಗೆ ಅಟೆಂಡ್ ಆಗುವುದು, ಸೊ ಅದೆಲ್ಲವನ್ನೂ ಕೂಡ ಅಶ್ವಿನಿ ಮೇಡಮ್ ನಿಭಾಯಿಸ್ತಾರೆ. ನಿಜವಾಗ್ಲೂ ಕೂಡ ಸೂಪರ್. ಅದೆಲ್ಲದರ ಜೊತೆಗೆ ಮಕ್ಕಳ ಜೊತೆನೂ ಕೂಡ ವೀಕೆಂಡ್ ಸಮಯವನ್ನ ಕಳೆಬೇಕು, ಅದನ್ನು ಸಹ ಮಾಡ್ತಾರೆ. ಅಶ್ವಿನಿ ಮೇಡಮ್ ಇದನ್ನೆಲ್ಲದನ್ನು ಕೂಡ ಮ್ಯಾನೇಜ್ ಮಾಡೋಕೆ ಕಾರಣ ಅವರ ಒಂದು ಆತ್ಮಧೈರ್ಯ ಮತ್ತೆ ಏನು ಅಪ್ಪು ಅವ್ರು ಕೊಟ್ಟಂತ ಒಂದು ಶಕ್ತಿ, ಬಿಟ್ಟೋಗಿದ್ದಾರೆ ಒಂದು ದೊಡ್ಡ ಶಕ್ತಿ, ಮತ್ತೆ ಜನರ ಒಂದು ಪ್ರೀತಿ ವಿಶ್ವಾಸ ಎಲ್ಲವೂ ಕೂಡ ಅದರ ಒಂದು ಆಧಾರದ ಮೇಲೆ ಅಪ್ಪು ಅವರ ಒಂದು ನಂಬಿಕೆ ಎಲ್ಲವನ್ನೂ ಕೂಡ ಜೊತೆಲಿಟ್ಕೊಂಡು ಅಶ್ವಿನಿ ಮೇಡಮ್ ಅವರು ಕೆಲಸವನ್ನ ನಿಭಾಯಿಸ್ಕೊಂಡು ಮುಂದೆ ಸಾಗುತ್ತಿದೆ. ನಿಜವಾಗ್ಲೂ ಕೂಡ ಗ್ರೇಟ್ ಅನ್ಬೋದು. ಇಷ್ಟೊಂದನ್ನೆಲ್ಲ ಒಟ್ಟಿಗೆ ಒಬ್ಬರೇ ನಿಭಾಯಿಸ್ತಾ ಇದ್ದಾರೆ.